ಇನ್ನೊಬ್ರು ಚಂದ್ರಪ್ಪ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಚಂದ್ರಪ್ಪ ಅವರೇ. ನಮಸ್ಕಾರ ಮೇಡಮ್ಮ. ಹೇಳಿ ಸರ್ ಚಂದ್ರಪ್ಪ ಅವರೇ, ಯಾರು ಗೆಲ್ತಾರಿ ಸರಿ ಕೊಪ್ಪಳದಲ್ಲಿ? ಹೇಳಿ ಸರ್. ಅಲ್ಲ, ನಾವು ಸಾಗರ ಅಂತ ಹೇಳಿ ಶಿವಮೊಗ್ಗ ಜಿಲ್ಲೆ. ಸಾಗರದಿಂದ ಶಿವಮೊಗ್ಗದಲ್ಲೂ ಹಂಗೆ ಪ್ರಬಲ ಪೈಪೋಟಿ ಇದೆ. ಫಸ್ಟ್ ಕೊಪ್ಪಳದ ಹೇಳ್ಬಿಡಿ, ಆಮೇಲೆ ಶಿವಮೊಗ್ಗಕ್ಕೆ ಬರೋಣ. ಕೊಪ್ಪಳದಲ್ಲಿ ಕಾಂಗ್ರೆಸ್ ಗೆಲ್ತದೆ. ಇವರು ಯಾರು ನೋಡಿದ್ರು ಮೋದಿ ಮೋದಿ ಅಂತಾರಲ್ಲ ಮೇಡಮ್. ಅದು ಈಗ ನಮ್ಮಲ್ಲಿ ಯಜಮಾನ ನಾನು. ನಾ ತೀರಿ ಹೋದ್ರ ಮೇಲೆ ಯಜಮಾನಿಗೆ ನಮ್ಮ ಹೆಂಗಸರು. ನಾನ್ ಮಾಡೋ ಕೆಲ್ಸನೇ ಅವಳು ಮಾಡೋದಲ್ಲ. ಈಗ ಮೋದಿ ಮೋದಿ ಅಂದ್ರೆ ಮೋದಿನೇ ಎಲ್ಲ ಕೆಲಸ ಮಾಡಕ್ ಆಗ್ತದ? ಮೋದಿ ಮೋದಿ ಅನ್ನೋದೊಂದು ಬಿಟ್ರೆ ನಮ್ಮೂರಲ್ಲಿ ಒಂದು ರೋಡ್ ಮಾಡಿರೋ. ಆ ರೋಡ್ ಮಾಡಿ 15 ವರ್ಷಕ್ಕೆ ರೋಡ್ ಎರಡನೇ ರಿಪೇರಿ ಆಯ್ತು. ಇವ್ರು ರೋಡ್ ಮಾಡಿದ್ದಾರೆ, ಮೋದಿ ಮಾಡ್ತಾರೆ, ದೇಶ ಉಳಿಸ್ತಾರೆ. ಅಲ್ಲಿ ದೇಶ ಉಳಿಸೋದ್ರೆ ಈಗ ಯಜಮಾನಿಕೆ ಯಾರು ಅವ್ರು ದೇಶ ಉಳಿಸ್ತಾರೆ. ಮೋದಿ ಈಗ ಯಜಮಾನರಾಗಿದ್ದಾರೆ, ಅವ್ರು ಉಳಿಸ್ತಾರೆ. ಮೋದಿ ಹೋದ್ಮೇಲೆ ಮತ್ತೆ ಹೋದ್ರೆ ಮತ್ತೆ ಉಳಿಸ್ತಾನೆ ದೇಶನ. ಇವ್ರು ಏನ್ ನೋಡಿದ್ರು ಮೋದಿ ಮೋದಿ ಅಂತಾರಲ್ಲ ಮೇಡಮ್. ಅದಕ್ಕೆ ನಾನೇ ವಾರದಿಂದ ಭಾರಿ ಪ್ರಯತ್ನ ಪಟ್ಟೆ, ಈಗ ಕಲೆಕ್ಷನ್ ಆಯ್ತು. ಓಕೆ ಓಕೆ ಸರ್, ಹೇಳಿ ನಿಮ್ಮ ಅಭಿಪ್ರಾಯ ಹೇಳಕ್ಕೆ ಅಂತಾನೆ ಈ ಕಾರ್ಯಕ್ರಮ ಇರೋದು. ಯಾರು ಬೇಕಾದ್ರೂ ಏನ್ ಬೇಕಾದ್ರೂ ಸಂವಿಧಾನಬದ್ಧವಾಗಿ ಮಾತನಾಡೋರಿಗೆ ನಾವು ವೇದಿಕೆಯನ್ನ ಕಲ್ಪಿಸ್ಕೊಡ್ತೇವೆ. ಧನ್ಯವಾದ ಸರ್, ನಿಮ್ಮ ಒಂದು ಅಸಮಾಧಾನ ಹೊರಹಾಕಿದ್ದಕ್ಕಾಗಿ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ನಾಗರಾಜ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ನಾಗರಾಜ್ ಅವರೇ. ನಮಸ್ಕಾರ ಮೇಡಮ್. ಹೇಳ್ರಿ ಸರ್ ನಾಗರಾಜ್ ಅವರೇ, ಯಾರು ಗೆಲ್ತಾರೆ ಕೊಪ್ಪಳದಲ್ಲಿ? ಕೊಪ್ಪಳದಲ್ಲಿ ಗೆಲ್ತೆ ಮೇಡಮ್. ಕೊಪ್ಪಳದಲ್ಲಿ ಕಾಂಗ್ರೆಸ್ ಗೆಲ್ತೆ ಮೇಡಮ್. ಕಾಂಗ್ರೆಸ್ ಯಾಕೆ? ಕಾಂಗ್ರೆಸ್ ಅಂದ್ರೆ ಗ್ಯಾರಂಟಿ ಕೊಟ್ಟವ್ರೆ. ಮೋದಿ ಅಲೆ ಅಂತ ಈ ಟಿವಿ ಅವರು ಮಾಧ್ಯಮದವರು ಸುಮ್ಮನೆ ಮೋದಿ ಅಲೆ ಅಂತ ತೋರಿಸ್ತಾ ಇರೋದು. ಯಾಕೆ ಮೋದಿ ಅಲೆ ಇಲ್ಲ ಅಂತ ಹೇಳ್ತೀನಿ. ಹೇಳಿ. ಅವರು ಹೋದ್ಸಲ MLA ಎಲೆಕ್ಷನ್ಗೆ ಬಂದಿದ್ರು. ಅವ್ರು ಗೆಲ್ಸ 136 ನಾವು ಗೆದ್ದಿಲ್ವೇ? ನೀವು ಕಾಂಗ್ರೆಸ್ನವರಾ? ನಾವು ಕಾಂಗ್ರೆಸ್ನವರು. ಅವರಿಂದ ಏನು ಇಲ್ಲ, ನಮ್ದು ಕಾಂಗ್ರೆಸ್ ಗೆಲ್ಲೋದು. ಹೋಗ್ಬೇಕು ಅವ್ರು ಇಲ್ಲಿ ಬಂದಾಗ ಮೇಡಮ್ ಏನಾರು ರಾಜ್ಯಕ್ಕೆ ಅಥವಾ ಇನ್ನೊಂದಕ್ಕೆ ಏನಾರು ಒಂದು ಕೊಡುಗೆ ಕೊಡ್ತಾರ. ಒಂದು ಅಸಾಧ್ಯವಾದಂತ ಕಾರ್ಯಕ್ರಮ ನಿನ್ನೆ ಬಂದಿದ್ರು, ಮಂಗ್ಳೂರ್ಗೆ ಕೈ ಹಾಕ್ಬಿಟ್ಟು ಹೋದ್ರು. ಅದು ಅಭಿವೃದ್ಧಿನೇ ಅದು. ಓಕೆ ಸರ್, ಧನ್ಯವಾದ ನಾಗರಾಜ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಬಸವರಾಜ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಬಸವರಾಜ್ ಅವರೇ. ನಮಸ್ಕಾರ ಮೇಡಮ್. ಹೇಳಿ ಬಸವರಾಜ್ ಅವರೇ, ಯಾರು ಗೆಲ್ತಾರೆ? ಕಾಂಗ್ರೆಸ್ ಬರುತ್ತೆ ಮೇಡಮ್. ಕಾಂಗ್ರೆಸ್ ಯಾಕೆ? ಯಾಕೆ ಅಂದ್ರೆ ಕೂಲಿ ಕಾರ್ಮಿಕರಿಗೆ ಬಹಳ ಸಹಾಯ ಆಗಿದೆ. ಅದ್ರ ಸಲುವಾಗಿ ಕಾಂಗ್ರೆಸ್ ಬರುತ್ತೆ ಮೇಡಮ್. ಅದಕ್ಕೋಸ್ಕರ ಕಾಂಗ್ರೆಸ್ ಬರುತ್ತೆ ಅಂತ ಹೇಳ್ತಾರೆ. ಹ್ಞೂ ಮೇಡಮ್, ಕೂಲಿ ಕಾರ್ಮಿಕರಿಗೆ ಬಹಳ ಸಹಾಯ ಆಗಿದೆ ಮೇಡಮ್. ಓಕೆ ಸರ್, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ, ಮಾತನಾಡಿದ್ದಕ್ಕಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.